ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿರಿ. ಮೊದಲನೇ ಅಪ್ಡೇಟು, ನಮ್ಮ ಕೋಚ್ ರಾಹುಲ್ ದ್ರಾವಿಡ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ಸ್ಟೆಪ್ ಡೌನ್ ಆಗ್ತೀನಿ ನಾನು ಅಂತ. ನನ್ನ ಟೆನ್ಯೂರ್ ಮುಗಿತಾ ಇದ್ದಂಗೆ ನಾನು ಸೈಲೆಂಟಾಗಿ ಸೈಡಿಗೆ ಬರ್ತೀನಿ, ಮತ್ತೆ ಇದನ್ನು ಮುಂದಕ್ಕೆ ಹಾಕೊಂಡು ಹೋಗೋದಿಲ್ಲ ಅಂತ. ಯಾಕಂದರೆ ಲಾಸ್ಟ್ ODI ವರ್ಲ್ಡ್ ಕಪ್ ಆದಮೇಲೆ ಅವರ ಟೆನ್ಯೂರ್ ಅಲ್ಲೇ ಮುಗ್ದಿತ್ತು. ಬಟ್ BCCI ಅವರು ಸ್ವಲ್ಪ ರಿಕ್ವೆಸ್ಟ್ ಹಾಕೊಂಡಿದ್ರು, ಇಲ್ಲ ಗುರು ಇನ್ನೊಂದು ಸ್ವಲ್ಪ ಕೋಚ್ ಆಗಿ ಇರೋ ಅಂತ T20 ವರ್ಲ್ಡ್ ಕಪ್ವರೆಗೂ. ಯಾಕಂದರೆ ಸ್ವಲ್ಪ ಮನ್ಸುಗಳು ಮಾತ್ರ ಬಾಕಿ ಇತ್ತು. ಸೊ ಅದಕ್ಕೋಸ್ಕರ ಇವರು ಕೋಚ್ ಆಗಿ ಇದ್ರಂತೆ. ಇಲ್ಲಿ ನೆಕ್ಸ್ಟ್ ತಿರ್ಗಾ ಇನ್ನೂ ಒಂದು ವರ್ಷ ಮಾಡೋದು, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ಗೆ ಹೋಗೋದು, ಸೊ ಇದೆಲ್ಲ ಆಗೋದಿಲ್ಲ ನನ್ನ ಕೈಲಿ, ನಾನು ಸ್ಟೆಪ್ ಡೌನ್ ಆಗ್ತೀನಿ ಅಂತ ಅಫಿಷಿಯಲಿ ಇವಾಗ ಕನ್ಫರ್ಮ್ ಮಾಡಿದ್ದಾರೆ. ಸೊ ಆದ್ದರಿಂದ ಗೌತಮ್ ಗಂಭೀರ್ ಅವರು ಈ ತಿಂಗಳು ಆಗಾದ ಮೇಲೆ ಇಂಡಿಯನ್ ಕೋಚ್ ಆಗೋದ್ರಲ್ಲಿ ಯಾವುದೇ ಡೌಟು ಕಾಣಿಸ್ತಾ ಇಲ್ಲ. ಅಪ್ಡೇಟ್ ಬಿಟ್ಟು ನಿನ್ನೆ ICC ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂತು. ಇಷ್ಟಿಷ್ಟು ಕೊಡ್ತೀವಿ ಗುರು, ವರ್ಲ್ಡ್ ಕಪ್ ವಿನ್ನಿಂಗ್ ಪ್ರೈಸ್ ಪೂಲ್ನ ಅನೌನ್ಸ್ಮೆಂಟ್ ಮಾಡಿದ್ರು. ರನ್ನರ್ಅಪ್ಸ್ಗೆ ಎಷ್ಟು, ವಿನ್ನರ್ಸ್ಗೆ ಎಷ್ಟು, ಜೊತೆಗೆ ಸೆಮಿಫೈನಲ್ಸ್ಗೆ ಎಷ್ಟು, ಸೂಪರ್ 8ಅಲ್ಲಿ ಕ್ವಾಲಿಫೈ ಆದವ್ರಿಗೆ ಎಷ್ಟು, ಜೊತೆಗೆ ನಂಬರ್ 9 12th ಪೊಸಿಷನಲ್ಲಿ ಬಂದವ್ರಿಗೆ ಎಷ್ಟು ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ನ ಮಾಡಿದ್ರು. ವಿನರ್ಸ್ಗೆ ಕೊಡ್ತಾರೆ, ವರ್ಲ್ಡ್ ಕಪ್ ವಿನರ್ಸ್ಗೆ 20.36 ಕೋಟಿ, ಆಲ್ಮೋಸ್ಟ್ IPL ಗೆದ್ದಷ್ಟೇ ಲೆಕ್ಕ ಅಂತ ಅಂದ್ಕೊಳ್ಳಿ. ಆಮೇಲೆ 10.64 ಕೋಟಿ ರನ್ನರ್ಅಪ್ಸ್ಗೆ ಸಿಗುತ್ತೆ. ಸೆಮಿಫೈನಲ್ಸ್ಗೆ ಬಂದವರು ಅಂದರೆ ಸೆಮಿಫೈನಲ್ ಸೋತವ್ರಿಗೆ ಸಿಗುತ್ತೆ 6.54 ಕೋಟಿ. ಸೂಪರ್ 8ಅಲ್ಲಿ ಕ್ವಾಲಿಫೈ ಆದಂಥವ್ರಿಗೆ ಅಂದರೆ ಸೆಮಿಫೈನಲ್ಗೂ ಬರದೇ ಇದ್ದವರಿಗೆ ಸಿಗುತ್ತೆ 6.54 ಕ್ರೋರ್ಸು. 3.17 ಕ್ರೋರ್ಸು. ಆಮೇಲೆ 9th 12th ಪೊಸಿಷನಲ್ಲಿ ಬಂದವರಿಗೆ 2.05 CR ಸಿಗುತ್ತೆ ಅಂತ ಇವಾಗ ಅಪ್ಡೇಟ್ ಮಾಡಿದರೆ ICC ಅವರು. ಇವಾಗ ಹೋಗ್ತಾ ಇರೋ ಫ್ಲೋ ನೋಡ್ತು ಅಂದರೆ ವರ್ಲ್ಡ್ ಕಪ್ ಯಾಕೋ ಸಿಕ್ಕಾಪಟ್ಟೆ ಬೋರಿಂಗಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಗುರು, ಏನಾರೋ ಒಂದು ವೈಬ್ ಬರಬೇಕಿಲ್ಲ, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಅಪ್ಡೇಟ್ ಬತ್ರಿ, ನಮ್ಮ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರು ಪ್ರೆಸ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಆಗ್ತಾರೆ ಇಂಡಿಯನ್ ಓಪನರ್ಸ್ ಅಂತ. ಯಶಸ್ವಿ ಜಾಯ್ಸ್ವಾಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ಕ್ವೆಶನ್ ಅಂತೂ ಇದೆ, ಯಾರಾಗ್ಬೋದು ಅಂತ. ವಿರಾಟ್ ಮತ್ತು ರೋಹಿತ್ ಅವರ ಹೆಸರು ಮುಂದೆಗಡೆ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ. ಯಾಕಂದರೆ ರಿಪೋರ್ಟ್ಸ್ಗಳೆಲ್ಲ ಹಾಗೆ ಹೇಳ್ತಿದ್ದೀವಿ, ಇಬ್ಬರು ಓಪನ್ ಮಾಡಬಹುದು ಅಂತ. ಬಟ್ ಕೋಚ್ ಹೇಳಿದರೆ ನಾವೇನೋ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಥರ ಸೀಕ್ರೆಟ್ ಇದ್ದಂಗೆ ಅಂತ. ವಿ ಡೋಂಟ್ ವಾಂಟ್ ಟು ರಿವೀಲ್ ಮಚ್, but we have Rohit and Jaiswal as openers. Virat has also opened in IPL, so everything is on cards ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದಂತೆ, ನಮಗೆ ನಾವೇ ಪ್ರಿಡಿಕ್ಷನ್ ಹಾಕಬೇಕು ಅಂತ ಹೇಳಿದ್ದಾರೆ. ನೋಡೋಣ ಐರ್ಲೆಂಡ್ ಮೇಲೆ ಅದು ಯಾರು ಓಪನ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ಈ ವರ್ಲ್ಡ್ ಕಪ್ಪಿಗೆ ಸ್ನೈಪರ್ಸ್ನೆಲ್ಲ ಇಟ್ಟಿದ್ದಾರಂತೆ. ಸ್ನೈಪ್ ಮಾಡ್ತಾರಂತೆ, ಯಾರಾದರೂ ಒಂಥರ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ನ ತೋರಿಸೋರ್ನ ಗುಂಡಿಕ್ಕಿ ಸಾಯಿಸ್ತಾರೆ ಅಂತ ಕಾಣಿಸುತ್ತೆ. ಸುಮ್ಮನೆ ಬಿಲ್ಡಪ್ ಕೊಡೋದು, ಯಾರಲ್ಲಿ ಏನೋ ಬದನೆಕಾಯಿನೋ ಆಗೋದಿಲ್ಲ. ಸುಮ್ಮನೆ ಸ್ನೈಪರ್ಸು ಅದು ಇದು ಅಂತೆಲ್ಲ USA ಗೌರ್ಮೆಂಟ್ ಸುಮ್ಮನೆ ಒಂಥರ ಬಿಲ್ಡಪ್ ಕೊಟ್ಟಿದೆ ಅಂತ ಹೇಳಬೇಕು. ಅಂದರೆ ಸ್ನೈಪರ್ಸ್ನ ಇಡ್ಬೋದು ಇವರು, ಬಟ್ ಅಲ್ಲಿ ಏನೂ ಆಗೋದಿಲ್ಲ. ಸುಮ್ಮನೆ ಇವರು ಥ್ರೆಟ್ನಿಂಗ್ ಬಂದಿದೆ ಅದು ಇದು ಅಂತ ಸೀರಿಯಸ್ ಆಗಿ ತಗೊಳ್ಳಿ. ಬಟ್ ಇವರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ, ಸ್ನೈಪರ್ಸ್ಗಳನ್ನೆಲ್ಲ ಇಟ್ಟಿದ್ದಾರಂತೆ. ಏನಾದರೂ ಆ್ಯಕ್ಟಿವಿಟೀಸ್ ಆ ಥರ ಕಾಣಿಸ್ತು ಅಂದರೆ ಡಮಾಲ್ ಡಿಮೀರ್ ಅಂತ ಇವ್ರು ಶೂಟ್ ಮಾಡೋರು ಅಂತ ಕಾಣಿಸುತ್ತೆ. ಸೊ ನೋಡೋಣ ಗುರು, ಅಂಥ ಇವೆಂಟ್ಗಳೇನಾದ್ರು, ಅಂಥ ಇನ್ಸಿಡೆಂಟ್ಗಳೇನಾದ್ರು ಆಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. US ಆಗ್ತಿರೋದಕ್ಕೂ ಇದೇ ಒಂಥರ ಸೆನ್ಸೇಷನ್ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದರೆ ಮ್ಯಾಚ್ ಅಂತೂ ಸೆನ್ಸೇಷನ್ ಮೂಡಿಸ್ತಾ ಇಲ್ಲ. ಇದೇನಾರು ಈ ಥರ ಆಗೋಗ್ಬಿಡ್ತು ಅಂದರೆ ಟೂರ್ನಮೆಂಟೇ ಒಂಥರ ಸೆನ್ಸೇಷನ್ ಆಗೋಗ್ಬಿಡುತ್ತೆ. ಈ ಥರ ಯಾರನ್ನೋ ಸಾಯಿಸ್ಬಿಟ್ರು, ಗುಂಡಿಗೆ ಸಾಯಿಸ್ಬಿಟ್ರು ಅಂತ ಕಾದು ನೋಡೋಣ. ಏನಾದ್ರು ಆ ಥರ ಥ್ರೆಟ್ನಿಂಗ್ ಏನಾದ್ರು ಬಂದಿರೋದೇನಾದರೂ ಇಂಪ್ಲಿಮೆಂಟ್ ಮಾಡಿ ಏನಾದ್ರು ಸ್ನೈಪ್ ಮಾಡಿಬಿಟ್ಟಾರೆ ಸಾಯಿಸ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 5, ಸಂಜು ಸ್ಯಾಮ್ಸನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮಲ್ಲಿ ಇದ್ದಾರೆ ಅಂತ ನಮಗೆ ಫೈರ್ಡ್ ಪಂಪ್ಡ್ ಅಪ್ ಆಗಿ ಬರುತ್ತೆ, ನಮಗೆ ಒಂಥರ ಕಿಚ್ಚು ರೊಚ್ಚಿಗೆದ್ದಿ ಬರುತ್ತೆ ಅನ್ನೋ ಥರ ಹೇಳಿದ್ದಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ, ಇಷ್ಟು ವರ್ಷ ಆಡ್ಕೊಂಬಂದಿರೋದೆಲ್ಲ ನೋಡ್ತಾನೆ. ಇವ್ರಿಗೇನು ಎಕ್ಸ್ಪೀರಿಯನ್ಸ್ ಏನು ಕಮ್ಮಿ ಇಲ್ಲ ಸಂಜು ಸ್ಯಾಮ್ಸನ್ಗೆ. ಆಲ್ಮೋಸ್ಟ್ ಇವ್ರಿಗೂ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ. IPL ಅಲ್ಲಿ ಆಲ್ಮೋಸ್ಟ್ 10 ವರ್ಷ ಎಕ್ಸ್ಪೀರಿಯನ್ಸ್ ಇವ್ರಿಗೆ. ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಅಷ್ಟೊಂದು ಆಡಿಲ್ಲ ಅಷ್ಟೇ, ಬಟ್ ಇವ್ರಿಗೂ ಬೇಜಾನ್ ಎಕ್ಸ್ಪೀರಿಯನ್ಸ್ ಅಂತೂ ಇದೆ. ಬಟ್ ಇವರಿಬ್ಬರನ್ನ ನೋಡ್ತಂದ್ರೆ ಅವ್ರಿಗೆ ಏನೋ ಸಿಕ್ಕಾಪಟ್ಟೆ ಮೋಟಿವೇಶನ್ ಬರುತ್ತಂತೆ. ನೋಡೋಣ ಈ ಸಲ ಅದು ಮೋಟಿವೇಶನ್ ತಗೊಂಡು ಅದು ಏನು ಕಿತ್ತಿ ಗುಡೆ ಆಗ್ತಾರೆ ಅಂತ ನಮ್ಮ ಸಂಜು ಸ್ಯಾಮ್ಸನ್ ಅವಕಾಶ ಸಿಕ್ತೋ ಅಂತ ಅಂದರೆ. ಸೊ ಇಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಏನಕ್ಕೆ ಮೀನಾ ಮೇಷನ್ ಒಬ್ಬ